ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 3 ಸಂಚಿಕೆ ಹಿಂದೆ ನಾನು ಮನುಷ್ಯನಿಗೆ ಈ ದೃಷ್ಟಿದೋಷದಿಂದ ಯಾವ ರೀತಿ ನರಳುತ್ತಾರೆ, ಯಾವ್ಯಾವ ವೆರೈಟಿ ದೃಷ್ಟಿದೋಷಗಳಿದೆ, ಅದರ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಗ್ರಾಮ ಚಂಡಾಳಿನಿ ದೃಷ್ಟಿದೋಷ, ಸಂಗಮ ಸ್ಪರ್ಶ ಚಂಡಾಳಿನಿ ದೃಷ್ಟಿದೋಷ ಮತ್ತು ದೃಷ್ಟಿ ಚಂಡಾಳಿನಿ ಅನ್ನುವಂದು ದೃಷ್ಟಿದೋಷ. ಇದೇನು ಚಂಡಾಳಿನಿ ಅಂದರೆ ಯಾರನ್ನು ಚಂಡಾಳಿ ಅಂತ ಕರಿತೀವಿ? ಅವ್ರನ್ನ ಬರುವಂಥ ಭಾವನೆ, ಕೆಟ್ಟ ಭಾವನೆಗಳಿಂದ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರಿ ಮನುಷ್ಯ ಯಾವ ರೀತಿ ಕುಗ್ಗೋಗ್ತಾನೆ, ನರಳ್ತಾನೆ, ಮಾಟ ಮಂತ ತಂತ್ರಗಂತಲೂ ಸ್ಟ್ರಾಂಗು ಈ ದೃಷ್ಟಿದೋಷ. ಈ ಥರದನ್ನ ನಾವು ಯಾವ ರೀತಿ ಪತ್ತೆ ಹಚ್ಚಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಕಳೆದ 3 ಸಂಚಿಕೆಗಳಲ್ಲಿ ನಾನು ಹೇಳಿದ್ದೆ. ಇವತ್ತು ಇನ್ನೊಂದು ದೃಷ್ಟಿದೋಷದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನಿರ್ದಯ ಚಂಡಾಳಿನಿ ದೃಷ್ಟಿದೋಷ ಅಂತೇಳಿ. ನಿರ್ದಯ, ದಯನೇ ಇಲ್ಲ. ದಯೆ ಇರುವವಳಿಗೆ ಉತ್ತಮ ಸ್ತ್ರೀ ಅಂತೀವಿ ನಾವು. ನಿರ್ದಯ ಅಂತಂದ್ರೆ ದಯನೇ ಇಲ್ಲ, ಕರುಣೆ ಇಲ್ಲ, ಅನುಕಂಪ ಇಲ್ಲ, ವಾತ್ಸಲ್ಯ ಇಲ್ಲ. ಆ ಥರ ಸ್ತ್ರೀಯ ದೃಷ್ಟಿದೋಷ ಬಿದ್ದಾಗ ನಮ್ಮ ಮೇಲೆ ಯಾವ ರೀತಿ ನಾವು ನರಳ್ತೀವಿ. ನಿರ್ದಯ ಚಂಡಾಳಿನಿ ದೃಷ್ಟಿದೋಷ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಒಬ್ಬ ಹೊಟ್ಟೆ ಕಿಚ್ಚ ಹೆಂಗಸು, ತುಂಬ ಅಸೂಯೆ ಪಡುವಂಥ ಹೆಂಗಸು, ತುಂಬ ವ್ಯಾಮೋಹ ಇರುವಂಥ ಹೆಂಗಸು. ವ್ಯಾಮೋಹ ಅಂದರೆ ಊಟದ ಮೇಲೆ ವ್ಯಾಮೋಹ ಇರ್ಬೋದು, ಹಣ ಅಂತಸ್ತು ಮೇಲೆ ವ್ಯಾಮೋಹ ಇರ್ಬೋದು, ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯದ ಬಗ್ಗೆ ವ್ಯಾಮೋಹ ಇರ್ಬೋದು, ಕಾಮ ಸೆಕ್ಸ್ ಬಗ್ಗೆ ವ್ಯಾಮೋಹ ಇರ್ಬೋದು. ಯಾವುದಾದ್ರು ಒಂದು ವಸ್ತುನ ನನಗೆ ಸಕಲವು ಎಲ್ಲವೂ ಬೇಕು, ಸದಾ ನನ್ನ ಜೊತೆಲೇ ಇರಬೇಕು ಅಂತ ಬಯಸುವಂಥವ್ರಿಗೆ ವ್ಯಾಮೋಹ ಇದೆ ಅಂತ ಹೇಳ್ತೀವಿ ನಾವು. ವ್ಯಾಮೋಹ ಇರಬೇಕು, ಅತಿಯಾಗಿರಬಾರ್ದು. ಅತಿಯಾದ ವ್ಯಾಮೋಹ ಸರ್ವವನ್ನೂ ಕಳ್ಕೊಂಡ್ಬಿಡ್ತೀವಿ. ಎಲ್ಲ ನಮ್ಮ ಹತ್ರ ಏನಿದೆಯಲ್ಲ ಕಳ್ಕೊಂಡ್ಬಿಡ್ತೀವಿ. ಅತಿಯಾಗಿ ನಾನು ದುಡ್ಡು ತಗೊಂಡು ಸಂಪಾದಿಸ್ಬೇಕು, ಜಾಸ್ತಿ ದುಡ್ಡು ಬರೋಂಗೆ ಮಾಡ್ಕೋಬೇಕು, ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದು ವ್ಯಾಮೋಹ. ಈ ಥರ ಭಾವನೆ ಇರುವಂಥ ಸ್ತ್ರೀಗೆ, ನಾನು 5 ಲಕ್ಷ ಕೊಟ್ಟಿದ್ದೆ, ಬಡ್ಡಿಗೋಸ್ಕರ 5 ಲಕ್ಷ ಕೊಟ್ಟಿದ್ದೆ, ನೀನು ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ ಅಂತೇಳಿ ಆ ಹೆಂಗಸು ಆ ಸಾಲ ತಗೊಂಡಿರೋ ಮೇಲೆ ದಯೆ ದಾಕ್ಷಿಣ್ಯ ಇಲ್ದೇನೆ ಸಿಕ್ಕಾಬಟ್ಟೆ ಮಾನಸಿಕವಾಗಿ ಬೈಯೋದು, ಹೊಡೆಯೋದು, ಮನೆ ಪಾತ್ರೆ ಬಿಸಾಕೋದು, ಸಾಲ ಕಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಏನೋ ಒಂದು ರೀತಿ ಮಾನಸಿಕವಾಗಿ ದೈಹಿಕವಾಗಿ ಹಣದ ವ್ಯಾಮೋಹದ ಬಗ್ಗೆ ತುಂಬ ಹಿಂಸೆ ಕೊಡೋಳಿಗೆ ಚಂಡಾಳಿ ಸ್ತ್ರೀ ಅಂತ ಕರಿ ಅಂತ ಹೇಳುತ್ತೆ ಶಾಸ್ತ್ರ. ನನ್ನ ಲವ್ ಮಾಡ್ದ, ನನ್ನ ಪ್ರೀತಿಸ್ದ, ನನ್ನ ಬಿಟ್ಟು ಇನ್ನೊಬ್ಬಳು ಮದುವೆ ಮಾಡ್ಕೊಂಬಿಟ್ಟ ಅಂಥೇಳಿ ಆ ಹೆಂಗಸು ಏನು ಮಾಡ್ತಾಳೆ, ಅವನಿಗೆ ಬಹಳ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ತಾಳೆ. ಅದೇ ಮದುವೆ ಆಗ್ತೇ ನೋಡ್ತೀನಿ, ಅದೇ ಸುಖವಾಗಿ ಬಾಳ್ತೇ ನೋಡ್ತೀನಿ ಅಂಥೇಳಿ ಆ ಮನುಷ್ಯರಿಗೆ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಕೊಡ್ತಿರ್ತಾಳೆ. ಅಂಥೊಳ್ಳ ನಿರ್ದಯ ಚಂಡಾಳಿ ಅಂತ ಕರಿ ಅಂತ ಹೇಳಿದ್ದೆ ಶಾಸ್ತ್ರ. ಕಾಮದ ಆಸೆಗೋಸ್ಕರ ಗಂಡನನ್ನೇ ಕೊಂದುಬಿಟ್ಟು ಇನ್ನೊಬ್ಬ ಪರಪುರುಷನ ಜೊತೆ ಸುಖ ಪಡಬೇಕು ಅಂತ ಆಸೆ ಇರೋಳು ಅವಳ ನಿರ್ದಯ ಚಂಡಾಳಿ ಅಂತ ಕರೀತಾರೆ. ಗಂಡನೂ ಇದ್ದು ಹಲವಾರು ಪರಪುರುಷರ ಜೊತೆ ಸುಖ ಬೇಕು ಅಂತ ಕಾಮದ ವ್ಯಾಮೋಹಕ್ಕೆ ಬಿದ್ದು ಗಂಡನ್ನ, ಸ್ಥಾನಮಾನವನ್ನ, ಮಕ್ಕಳು, ತನ್ನ ಉದ್ಯೋಗನೋ ಏನಿದೆಯೋ ಎಲ್ಲವನ್ನೂ ಬಿಟ್ಟು ಕಾಮಕ್ಕೋಸ್ಕರನೇ ಹೋರಾಟ ಮಾಡುವಂಥ ಹೆಂಗಸಿಗೆ ನಿರ್ದಯ ಚಂಡಾಳಿನಿ ಅಂತ. ಅಲ್ಲೂ ದಯೆ ಇಲ್ಲ, ಗಂಡನ ಬಗ್ಗೆ ದಯೆ, ಮಕ್ಕಳ ಬಗ್ಗೆ ಒಂದು ದಯೆ ಇಲ್ಲ, ಕೈಂಡ್ನೆಸ್ ಇಲ್ಲ.
ಇದು ಅಲ್ಲದೆ ನನಗೆ ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು, ನಾನು ಆಸ್ತಿ ಮಾಡಿ ಮಾಡಿ ಇಡಬೇಕು, ಆಯುಷ್ ಕಮ್ಮಿ ಆಸ್ತಿ ಮಾತ್ರ ಜಾಸ್ತಿ ಮಾಡಬೇಕು ಅಂತ 50-60ಕ್ಕೆ ಸತ್ತೋಗ್ತಾರೆ. 5,000 10,000 ಕೋಟಿ ಆಸ್ತಿ ಮಾಡಬೇಕು ಅಂತಾರೆ. ಅತಿಯಾದ ವ್ಯಾಮೋಹ. ಯಾವಾಗ ಇವರು ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು ಅನ್ನೋದು ಕೊಲೆ ಮಾಡಿಸ್ತಾಳೆ, ದುಡ್ಡುಗೋಸ್ಕರ, ಸಂಪಾದನೆ ಮಾಡಲಿಕ್ಕೋಸ್ಕರ, ತನ್ನ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥವ್ರು, ನನ್ನ ಸ್ಥಾನಮಾನಕ್ಕೆ ಏನಾದ್ರು ತೊಂದರೆ ಕೊಡೋರನ್ನ ಸಾಯಿಸೋದು, ಓಡಿಸೋದು, ರೋಡಿಗಳು ಬಿಟ್ಟು ನಿರ್ದಯ, ದಯೆ ಇಲ್ದೇ ಏಯ್ ನಾನು ಕೊಡೋ, ಇಲ್ಲ ಮನೆ ಬರ್ಕೊಡು, ನಾನು ದುಡ್ಡು ಕೊಡೋ, ನೀನು ಆಸ್ತಿ ಬರ್ಕೊಡು, ಎರಡರೊಂದು ಮಾಡು. ಹೀಗೆ ಜನಗಳಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿಸಿ, ಹಿಂಸೆ ಕೊಟ್ಟು, ದಯೆ ಅನ್ನೋದನ್ನೇ ಮರೆತು ಎಲ್ಲವನ್ನೂ ಬೇಕು ಅಂತ ವ್ಯಾಮೋಹದಲ್ಲಿ ಬಾಚಿ ತಕ್ಕೊಳ್ಳುವಂಥ ಹೆಂಗಸಿಗೆ ಚಂಡಾಳಿ ಅಂತ ಹೇಳ್ತಾರೆ. ಇದಕ್ಕೆ ನಿರ್ದಯ ಚಂಡಾಳಿನಿ ಅಂತ ಕರೀರಿ ಅಂತ ಹೇಳುತ್ತೆ ಶಾಸ್ತ್ರ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ಪೇಪರ್ಗಳಲ್ಲೆಲ್ಲ ನೋಡ್ತಾ ಇದ್ದೀವಿ. ಗಂಡನ್ನೇ ಕೊಂದುಬಿಟ್ಟು ಪರಪುರುಷನ ಜೊತೆ ಓಡೋದ್ಲು, ಮಕ್ಕಳನ್ನ ನೀರಿಗೆ ಬಿಸಾಕ್ಬಿಟ್ಲು, ಮಕ್ಕಳನ್ನ ಸಾಯಿಸ್ಬಿಟ್ಟು ಇನ್ನೊಬ್ಬ ಜೊತೆ ಓಡೋದ್ಲು, ಮಕ್ಕಳು ಇದ್ದು ಗಂಡ ಇದ್ದು ಬಿಟ್ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ಲು. ನಾವೆಲ್ಲ ಟಿವಿ ನೋಡಿದ್ವಿ. ಬಹಳ ಜನ ಮದುವೆ ಆಗಿದೆ, ಗಂಡ ಇದ್ದಾನೆ, ಮಕ್ಕಳಿದ್ದಾನೆ. ಒಬ್ಳು ಮಲತಾಯಿ 5 ವರ್ಷದ ಮಗು ದಿನಾ ಹೊಡಿತಾಳೆ. ಅದೇನು ತಪ್ಪು ಮಾಡಿಲ್ಲ. 5 ವರ್ಷದ ಮಗು ಏನು ತಪ್ಪು ಮಾಡುತ್ತೆ? ಆಟ ಆಡೋ ಮಗು. ಅಲ್ಲಿ ಕುತ್ಕೋಬೇಡ ಅಂತ ಹೊಡಿತಾಳೆ. ನೀನು ಕೆಳಗೆಲ್ಲ ಚೆಲ್ತಿದ್ಯಾ ಅನ್ನನ. 5 ವರ್ಷ ಮಗು ತಿನ್ನಕ್ಕೆ ಹೆಂಗೆ ಬರುತ್ತೆ ಪಾಪ ಹೊಡಿಯೋದು. ಕೆಲವು ಮನೆಗಳಲ್ಲಿ ಮಲತಾಯಿ ಹಿಂಸೆ ಭಾಳಷ್ಟಿದೆ. ಅವಳ ಚಂಡಾಳಿ ಅಂತ ಕರಿ ಅಂತ ಹೇಳುತ್ತೆ. ದಯೆ ಇಲ್ಲ, ಅರಿವು ಇಲ್ಲ, ಮೆಚ್ಯೂರಿಟಿ ಇಲ್ಲ. ಈ ಥರ ವ್ಯಕ್ತಿತ್ವ ಹೆಂಗಸನ್ನ ನಿರ್ದಯ ಚಂಡಾಳಿನಿ. ಅಂಥ ಚಂಡಾಳಿಯನ ಕಣ್ಣು ದೃಷ್ಟಿ ದೋಷ, ಅಂಥವಳಿಂದ ಕೊಟ್ಟಂಥ ಪದಾರ್ಥ, ಅಂಥವಳು ನಾವೇನಾದ್ರು ಕೊಟ್ಟರೆ, ಅಂಥವಳು ಋಣಬಾಧಲಿತ್ತು ಅಂದರೆ ಏನೇನಾಗುತ್ತೆ, ಲಕ್ಷಣಗಳೇನು ಅನ್ನೋದು. ಯಾವಾಗ ಈ ಥರ ದಯೆ ಇಲ್ಲದ ಹೆಂಗಸಿನ ಸಹವಾಸದಲ್ಲಿ ನಾವೇನಾದ್ರು ಇತ್ತು ಅಂತಂದರೆ ಪದೇ ಪದೇ ಜ್ವರ ಬರುತ್ತೆ, ಮಲಗಿದಾಗ ಗಾಬರಿಯಾಗಿ ಎದ್ದೊಳ್ತೀವಿ, ಮಲಗಿದಾಗ ನಮ್ಮನ್ನ ಯಾರೋ ಬಂದು ಹೊಡೆದಂಗೆ ಬೈದಂಗೆ ತೆಗೆದು ಎತ್ತು ಬಿಸಾಕ್ದಾಗೆ ದರ 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 ಅಂತ ಹೇಳ್ಕೊಂಡು ಹೋಗಿ ನಮ್ಮನ್ನೆಲ್ಲೋ ತಳ್ದಂಗೆ ಆಗೋದು, ಬೆಟ್ಟದ ಮೇಲಿಂದ ತಳ್ಳು ಬಿಡೋದು, ನೀರಿಗೆ ತಳ್ಳು ಬಿಡೋದು, ನದಿಗೆ ತಳ್ಳು ಬಿಡೋದು, ಬೆಂಕಿ ಒಳಗೆ ಹಾಕ್ಬಿಡೋದು. ನಾವು ಸುಮಾರು 20-30 ವರ್ಷದಿಂದ ಮಾತು. ವರದಕ್ಷಿಣೆ ತಂದಿಲ್ಲ ಅಂಥೇಳಿ ಅತ್ತೆ ಆದವಳು ಸೊಸೆಗೆ ಸೀಮೆಣ್ಣೆ ಹಾಕ್ಬಿಟ್ಟು ಸುಟ್ಟು ಸಾಯಿಸ್ಬಿಟ್ಟಿದ್ಲು. ಅವಳಿಗೆ ನಿರ್ದಯ ಚಂಡಾಳಿನಿ ಸ್ತ್ರೀ ಅಂತ ಹೇಳ್ತಾರೆ. ಇದು ಒಂದು ಸ್ಟೋರಿ. ಒಬ್ಬ ಸೊಸೆ ನಾನು ಕಂಟ್ರೋಲರ್ ಇರಬೇಕು, ಅತ್ತೆ ಮಾವ ನಾದ್ನಿ ಮೈದಾ ಗಂಡ ಎಲ್ಲ ನಾನು ಹೇಳೋಂಗೆ ಕೇಳಬೇಕು ಅಂತ ಹೇಳಿ ಗಂಡನ ಕಂಟ್ರೋಲ್ ತಗೊಳ್ಳೋಕ್ಕೋಸ್ಕರ ದಿನ ನನಗೆ ಹೊಡಿತಾನೆ ಗಂಡ, ಅತ್ತೆ ಮಾವ ಎಲ್ಲ, ದಿನ ನನಗೆ ಊಟ ಕೊಡಲ್ಲ ಅತ್ತೆ ಮಾವ ಗಂಡ ಎಲ್ಲ, ದಿನ ಅತ್ತೆ ಮಾವ ಗಂಡ ನಾದ್ನೀರೆಲ್ಲ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ, ದುಡ್ಡು ತಗೊಂಬ, ವರದಕ್ಷಿಣೆ ತಗೊಂಬ ಅಂತೇಳಿ ಸುಳ್ಳು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಸುಳ್ಳು ಹೇಳ್ಬಿಟ್ಟು ಪೊಲೀಸ್ನವರು ಗಂಡನ್ನ ಮತ್ತೆ ಗಂಡನ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೇಕು ಬೇಕು ಅಂತ ನೋಡಿ, ಮನೆ ಸೊಸೆ ತಾನು ಮದುವೆ ಆದಂಥ ಮನೆಯನ್ನ ಹೋಗಿ ಗೌರವಿಸ್ಬೇಕು, ಆ ಕುಲದ ಹೆಸರನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ವಂಶಾಭಿವೃದ್ಧಿ ಮಾಡಬೇಕು ಅನ್ನೋದು ಬಿಟ್ಟು ತನ್ನ ತಾಯಿ ಮಾತು ಕೇಳಿಕೊಂಡು ತಾಯಿ ಮಗಳಿಬ್ಬರು ಸೇರಿಕೊಂಡು ಗಂಡನ ಮೇಲೆ, ಗಂಡನ ಅಪ್ಪ ಅಮ್ಮನ ಮೇಲೆ, ತಮ್ಮ ಅಕ್ಕ ತಂಗಿನ ಮೇಲೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಅರೆಸ್ಟ್ ಮಾಡಿಸಿದ್ದಾರೆ. ದಯೆ ಇಲ್ಲ. ನನ್ನಲ್ಲಿ ಏನು ದೋಷ ಇದೆ? ಫಸ್ಟು ನಾನು ಕಂಪ್ಲೇಂಟ್ ಕೊಡೋಕೆ ಮುಂಚೆ ನನ್ನಲ್ಲಿ ಏನು ತಪ್ಪಿದೆ? ನನಗೆ ಅಡ್ಜಸ್ಟ್ ಮಾಡ್ಕೋಬೇಕು ಮನೆಗೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ, ನನ್ನ ಆದ್ಯ ಕರ್ತವ್ಯವೇನು? ನಾನು ಈ ಮನೆಗೆ ಬಂದಮೇಲೆ ನಾನೇನು ಮಾಡಬೇಕು? ಈ ಮನೆ ನಾನೇನು ಕಲ್ತ್ಕೋಬೇಕು?
ಈ ಮನೆಗೆ ನನ್ನಿಂದ ಏನು ದೊಡ್ಡ ಸೇವೆ ಆಗಬೇಕು, ಈ ಮನೆ ಸೊಸೆಯಾಗಿ ಸಮಾಜಕ್ಕೆ ನಾನು ಏನು ಮಾಡಬೇಕು, ಈ ಮನೆ ಸೊಸೆಯಾಗಿ ಜಗತ್ತಿಗೆ ನಾನು ಏನು ಸೇವೆ ಮಾಡಬೇಕು ಅನ್ನೋ ಅರಿವೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಆಗೋದು ಪೊಲೀಸ್ ಸ್ಟೇಷನ್ ಕೊಡೋದು, ಕೋರ್ಟ್ಗೆ ಹಾಕೋದು, ಡೈವರ್ಸ್ ಕೇಸ್ ಹಾಕೋದು ಎಲ್ಲ ಮಾಡೋದು. ಇಂಥ ಸ್ತ್ರೀಗಳಿಗೆ ಚಂಡಾಳಿನಿ ಅಂತ ಇರ್ತಾರೆ. ಈ ಥರದ ಹೆಂಗಸರು ಎಲ್ಲಿರ್ತಾರೋ ಅಂಥವ್ರ ದರ್ಶನ ಮಾಡಿದಾಗ, ಈ ನಿರ್ದಯ ಚಂಡಾಳಿನಿ ಸ್ತ್ರೀ ದರ್ಶನ ಮಾಡಿದಾಗ, ಅವ್ರ ಸಹವಾಸ ಮಾಡಿದಾಗ, ಅವ್ರ ಜೊತೆ ಮಾತುಕತೆ ಆದಾಗ, ಅವ್ರ ಸ್ಪರ್ಶ ಆದಾಗ, ಅಂಥವ್ರಿಗೆ ಏನಾದ್ರು ಕೊಟ್ಟರೆ, ನಾವು ಅಂಥವ್ರ ಕೈಯಿಂದ ಏನಾದ್ರು ತಗೊಂಡ್ರೆ ಮೈಯೆಲ್ಲ ಬಾಡಿ ಪೇನ್ ಬರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ, ರಾತ್ರಿ ಹೊತ್ತು ಮಲಗಿದ್ದಾಗ ಗಾಬರಿ ಆಗತ್ತೆ, ಪಟ್ ಅಂತ ಎದ್ದು ಕುತ್ಕೊಂಡ್ಬಿಡ್ತೀವಿ, ಚಿಟ್ ಅಂತ ಕೆಚ್ಕೊಂಡ್ಬಿಡ್ತೀವಿ, ಇದಕ್ಕಿದ್ದಾಗೆ ಭ್ರಮೆ, ಏನೋ ಭ್ರಮೆ, ನನಗೇನೋ ಆಗ್ತಾ ಇದೆ, ನನಗೇನೋ ಆಗೋಗ್ಬಿಡುತ್ತೆ, ನಾನು ಎಲ್ಲೋ ಹೋಗ್ಬಿಡ್ತೀನೇನೋ, ನನಗೇನೋ ಆಗುತ್ತೆ, ಏನೋ ಆಗಲ್ಲ, ಆ ಥರ ಭಯ. ಆ ಚಂಡಾಳಿ ಸ್ಥಿತಿಯಲ್ಲಿ ಏನೇನು ಉದ್ಭವ ಆಗುತ್ತೆ ಮೈಂಡಲ್ಲಿ ಥಾಟ್ಸು, ಅದೆಲ್ಲ ಹೋಗುತ್ತೆ. ಯಾಕಂದರೆ ನಮ್ಮ ಮೈಂಡು ಮ್ಯಾಗ್ನೆಟ್ ಇದ್ದಾಗೆ. ಆ ಚಂಡಾಳಿ ಸ್ಥಿತಿಯಿಂದ ಏನು ಅನ್ಕೋತಾಳೋ ಅದು ಬಂದು ಪಟ್ಟಂತ ನಮ್ಮ ಮೈಂಡ್ ಮ್ಯಾಗ್ನೆಟ್ ಥರ ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದರದ್ದು ಎನರ್ಜಿನ ಡಿಸ್ಚಾರ್ಜ್ ಮಾಡಿದಾಗ ಗಾಬರಿ ಆಗೋದು, ಬೆವರೋದು, ಜ್ವರ ಬರೋದು, ಬೆಚ್ಚಿ ಬೆಚ್ಚಿ ಬೀಳೋದು, ಆಮೇಲೆ ನಡೆಯೋಕ್ಕಾಗಲ್ಲ, ಸುಸ್ತು, ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಯಾವಾಗಲೂ ಮಲಗಿರಬೇಕು ಅಂತ ಭಯ 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 ಅನ್ನೋದು. ಇದಕ್ಕಿದ್ದಾಗೆ ಏನೋ ಗೊತ್ತೇ ಇರಲ್ಲ ಗೊತ್ತಿರೋ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು, ಇದಕ್ಕಿದ್ದೆ ಕಣ್ಣು ಮುಚ್ಕೊಂಡು ಯಾರ್ದೋ ಯೋಚನೆ ಮಾಡ್ತಿರೋದು, ಇದಕ್ಕಿದ್ದೆ ಕಣ್ಣು ಮುಚ್ಕೊಂಡು ಯಾರ ಬಗ್ಗೆ ಬೈಯೋದು, ಇದಕ್ಕಿದ್ದಾಗೆ ಕಣ್ಣು ಮುಚ್ಕೊಂಡು ಯಾರೋ ಬಗ್ಗೆ ನಾನು ಏನೋ ಮಾಡಿದ್ದೀನಿ, ತಪ್ಪಾಯ್ತು ಕ್ಷಮಿಸು, ಏನೋ ಮಾಡಿಬಿಟ್ಟಿದ್ದೀನಿ, ನಂಗೆ ಹೊಡಿಬೇಡ ಬೈಬೇಡ ಅನ್ನೋ ಥರ ಮಾತುಗಳನ್ನ ಬಾಯಲ್ಲಿ ಬರ್ತಾ ಇರ್ತದೆ. ಈ ಥರ ಸಮಸ್ಯೆಗೆ ಟಾನಿಕ್ ಇಂಜೆಕ್ಷನ್ ಎಲ್ಲರೂ ಸಿಗುತ್ತಾ? ಯಾವ ಡಾಕ್ಟ್ರು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ? ಇದಕ್ಕೆ ಆಂಕ್ಸೈಟಿ ಡಿಸಾರ್ಡರು, ಫೋಬಿಯಾ ಅಂತ ಕರೀತಾರೆ, ಬೈಪೋಲಾರ್ ಡಿಸಾರ್ಡರ್ ಅಂತ ಕರೆದ್ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬರೆದು ಕೊಡ್ತಾರೆ. ನಾವು ತಗೋತೀವಿ, ತಗೊಂಡು ದಪ್ಪ ಆಗಿಬಿಡ್ತೀವಿ. ಈ ಥರ ಒಂದು ಹುಡುಗ ಯಾರ ಹತ್ರನೋ, ಒಬ್ಬ ಲೇಡಿ ಹತ್ರ, ಮನೆ ಮುಂದ್ಗಡೆ ಒಂದು ಲೇಡಿ, ಅವಳು ಹೆಂಗೆ ಸಂಪಾದನೆ ಮಾಡ್ತಿದ್ಲು ಗೊತ್ತಿಲ್ಲ, ಒಂದು ಹುಡುಗನಿಗೆ 10 ಲಕ್ಷ ಕೊಟ್ಟಿದ್ದಾಳೆ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡು, ಚೆನ್ನಾಗಿ ನನಗೆ ದುಡ್ಡು ಮಾಡಿಕೊಡು ಅಂತೇಳಿ. ಮದುವೆ ಆಗ್ತಿರೋ ಹುಡುಗ, ಅವಳೇನು ಮಾಡಿದ್ರು, 10 ಲಕ್ಷ ಹುಡುಗನ ಕೊಟ್ಟಿದ್ದಾಳೆ, ಎಲ್ಲ ಇನ್ವೆಸ್ಟ್ ಮಾಡಿ ನನಗೆ 10 ಲಕ್ಷಕ್ಕೆ ಇನ್ನೂ ಹೆಚ್ಚೆಚ್ಚಿಗೆ ನನಗೆ ಆದಾಯ ಮಾಡಿಕೊಡು ಅಂತೇಳಿ. ಏನೋ ಪ್ರಾಬ್ಲಮ್ ಇಲ್ಲಿ, ಶೇರ್ ಮಾರ್ಕೆಟ್ ಡೌನ್ ಆಯ್ತು, ಎಲ್ಲ ಹೊರಟೋಯ್ತು. 10 ಲಕ್ಷ ನನಗೆ ಬಡ್ಡಿ ಸಮೇತ ನೀವು ಕೊಡಬೇಕು ಅಂತೇಳಿ ಆ ಹೆಂಗಸು ಆ ಹುಡುಗನಿಗೆಲ್ಲ ಬೈಯೋದು, ಹುಡುಗರು ಕರೆಸಿ ಓಡಿಸೋದು. ಕೊನೆಗೆ ಆ ಹುಡುಗ ಎದುರ್ಕೊಂಡು ಆ ಮನೇಲೇ ವಾಸ ಮಾಡ್ತಿಲ್ಲ, ಕದ್ದು ಇನ್ಯಾವುದೋ ಬೇರೆ ಕಡೆ ಹೋಗಿ ವಾಸ ಮಾಡ್ತಿದ್ಳು, ಕಾಟ ತಡೆಯೋಕ್ಕಾಗ್ದೇನೆ. ಹೀಗೆ ದುಡ್ಡು ಕೊಟ್ಬಿಟ್ಟು ಹಿಂಸೆ ಕೊಡೋದು, ಮನೆ ಬರ್ಕೊಡು, ಸೈಟ್ ಬರ್ಕೊಡು, ಹೊಲ ಬರ್ಕೊಡು, ಗದ್ದೆ ಬರ್ಕೊಡು, ತೋಟ ಬರ್ಕೊಡು, ಏನೋ ಒಂದು ನಾನು ಬರ್ಕೊಡು, ನನ್ನ ದುಡ್ಡು ಇಲ್ಲ ನಿಂಗೆ ಕೊಂದುಬಿಡ್ತೀನಿ, ಹೊಡೆದು ಸಾಯಿಸ್ಬಿಡ್ತೀನಿ. ಈ ಥರ ದೇಹ ದಾಕ್ಷಿಣ್ಯ ಇಲ್ದೇ ವ್ಯವಹಾರ ಮಾಡುವಂಥ ಕೆಟ್ಟ ಸ್ತ್ರೀ ಜಗತ್ತಲ್ಲಿ ಇವತ್ತು ಇದ್ದಾರೆ. ಚಾಡಿ ಹೇಳೋದು, ಸಂಸಾರ ಹಾಳು ಮಾಡೋದು, ನಾನು ಒಂದು ಹೆಂಗಸು ಇನ್ನೊಂದು ಹೆಂಗಸನ ಬದುಕನ್ನ ಹಾಳು ಮಾಡ್ಬೋದು ಅರಿವೇ ಇಲ್ಲ. ಹೀಗೆ ಭಾಳಷ್ಟು ಜನ. ಆಮೇಲೆ ಈ ನಿರ್ದಯ ಚಂಡಾಳಿ ಅಂದರೆ ರೋಡಿಸಮ್ ಮಾಡೋ ಹೆಂಗಸು ಜಾಸ್ತಿ ಆಗಿದ್ದಾರೆ ಈಗ. ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಥರ ಚಟ ಉಂಟು. ಗಂಡಸರಿಗಿಂತ ಜೋರಾಗಿರ್ತಾರೆ, ಬಜಾರಿ ಗಯಾಳಿ ಅಂತ ನಾವು ಕರಿತೀವಿ. ಇವ್ರಿಗೆಲ್ಲ ನಿರ್ದಯ ಚಂಡಾಳಿನಿ ಅಂತ. ಈ ಥರದ ಜೊತೆ ನಾವು ಇದ್ದಷ್ಟು ನಮಗೆ ದರಿದ್ರ ಜಾಸ್ತಿ, ಆರೋಗ್ಯ ಕಮ್ಮಿ, ಮತ್ತು ಮಾನಸಿಕ ಚಿಂತನೆಗಳು ಎದುರಿಸೋದು, ಬಡಿಯೋದು ಮಾಡೋದೆಲ್ಲ ಮಾಡಿ ಮಾಡಿ ಮಾನಸಿಕ ಕುಗ್ಗೋಗಿ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ನಾವು ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗುತ್ತೆ. ಮತ್ತು ನಮ್ಮ ಬಾಡಿಯಲ್ಲಿ ಸಿಕ್ಕಾಗುತ್ತೆ ಟಾಕ್ಸಿನ್ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ, ಊಟ ಬಿಟ್ಟು, ನಿದ್ದೆ ಬಿಟ್ಟು ಎಲ್ಲ ನಮ್ಮನೇಲಿ ಏನಾಗುತ್ತೆ, ಬಾಡಿ ಫುಲ್ ಟಾಕ್ಸಿನ್ ಆಗಿ ಏನು ಬೇಕಾದ್ರೂ ಆಗ್ಬೋದು. ಕೆಲವು ಸ್ತ್ರೀಯರು ಮಾಟಮಂತ್ರ ಮಾಡಿಸ್ಬಿಡ್ತಾರೆ, ಪದೇ ಪದೇ ಅವನ ಮೇಲೆ ಸೇಟ್ ತಿಸ್ಕೋಬೇಕು ಅಂತೇಳಿ. ನೋಡಿ, ನನ್ನ ಲವ್ ಮಾಡಿ ಇನ್ನೊಬ್ಳು ಮದುವೆ ಮಾಡ್ಕೋತಿದ್ಯಲ್ಲ ಅಂತೇಳಿ ಆ ಮದುವೆ ಮಾಡ್ಕೋ ಹುಡುಗನಿಗೆ ಲವ್ ಮಾಡಿಸ್ತಿದ್ಲು. ಲವ್ ಮಾಡ್ತಿದ್ಲು ಅವನ ಜೊತೆ. ಆ ಹುಡುಗನಿಗೆ ತಾನೇ ಮಾಟಮಂತ್ರ ಮಾಡಿಸ್ಬಿಟ್ಟು ಅವನ ಮೈ ಮೇಲೆ ಬಟ್ಟೆ ಎಲ್ಲ ಹರ್ಕೊಂಡು ಬೀದಿಲಿ ಓಡಾಡ್ತಿದ್ದಾರೆ. ಈಗ ಈ ಥರದ್ದೆಲ್ಲ ಮಾಡುವಂಥ ಕೆಟ್ಟ ಜನ ಸಮಾಜದಲ್ಲಿದ್ದಾರೆ. ಇಂಥವ್ರದಿಂದ ನಾವು ಏನಾದ್ರು ಇಂಥ ಸವಾಸ ಸಿಕ್ಕಾಕೊಂಡ್ಬಿಟ್ಟು ನರಳ್ತಿದ್ರೆ, ನಾನು ಹೇಳುವಂಥ ಸಿಂಪ್ಟಮ್ಸಲ್ಲಿ ನೀವು ಸಫರ್ ಪಡ್ತಿದ್ರೆ ಏನು ಮಾಡಬೇಕು? ಅದಕ್ಕೆ ಏನಂದರೆ, ಚಂಡಾಳಿ ಸ್ತ್ರೀ ಆದ್ದರಿಂದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಕೂಷ್ಮಾಂಡ ಬಲಿ ಕೊಡಬೇಕು.
ನಾನು ಅದಕ್ಕೆ ಯಾವಾಗ ಹೇಳ್ತೀನಿ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕೂಷ್ಮಾಂಡ ಚಕ್ರ ದೀಪಚಕ್ರ ಆರಾಧನೆಗಳು ಮಾಡಿ ಅಂಥೇಳಿ. ಈ ದೋಷಕ್ಕೋಸ್ಕರನೇ ಒಂದು ಕುಂಬಳಕಾಯಿ ಚಿಕ್ಕದು ತಗೊಂಡು ಆ ಕುಂಬಳಕಾಯಿಗೆ ಒಂದು ತಟ್ಟೆಲಿಟ್ಟು ಈ ನಿರ್ದಯ ಚಂಡಾಳಿಲಿರತಂಥ ಕೆಟ್ಟ ಚಟ, ದೌರ್ಜನ್ಯ, ಆ ಒಂದು ಕೋಪ, ತಾಪ, ರೌಡಿಸಮ್ ಎಲ್ಲ ಬಲಿ ಕೊಟ್ಬಿಡ್ಬೇಕು. ಅವಳ ಹೆಸರು ಹೇಳ್ಬಿಟ್ಟು ನಮ್ಗೆ ಯಾರು ತೊಂದರೆ ಕೊಡ್ತಾರೋ ಅವ್ರದ್ದು. ಆ ಕೂಷ್ಮಾಂಡ ಭೈರವ ಚಕ್ರ ಆರಾಧನೆ ಅಂತೆಲ್ಲ ಹೇಳಿದ್ದೀನಿ. ಅದೇ ರೀತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಒಂದು ಚಿಕ್ಕ ತಟ್ಟೆಗೆ ಒಂದು ಸಣ್ಣದೊಂದು ಪುಟ್ಟದೊಂದು ಕುಂಬಳಕಾಯಿನ ತಗೊಂಡು, ಒಂದು ನಿಂಬೆಹಣ್ಣು, 5 ಒಣಮೆಣಸಿನ್ಕಾಯಿ, 5 ಅಥವಾ 6 ಕರಿಮೆಣಸಿನಕಾಳು ಶನಿ, ನಿಂಬೆಹಣ್ಣು ಏನು ರಾಹು, ಒಣಮೆಣಸಿನ್ಕಾಯಿ ಮಂಗಳ ಗ್ರಹ, ಕರಿಮೆಣಸು ಶನಿ ಗ್ರಹ, 3 ಅಥವಾ 4 ಲವಂಗಗಳು, ಇದಕ್ಕೆ 1 ಚಮಚ ಬಿಳಿ ಸಾಸಿವೆ, 1 ಕುಂಬಳಕಾಯಿ. ಕುಂಬಳಕಾಯಿನಲ್ಲಿ ಏನಿರುತ್ತೆ ಅಂದರೆ ರಾಹು, ಕೇತು, ಮಂಗಳ, ಶನಿ ಇರ್ತಾರೆ ಕುಂಬಳಕಾಯಿನಲ್ಲಿ. ಬಲಿ ಒಂದು ಪ್ರಾಣಿ ಒಳಗೆ ಏನು ಎನರ್ಜಿ ಇದೆಯೋ ಅದು 10ರಷ್ಟು ಕುಂಬಳಕಾಯಿನಲ್ಲಿ ಇರ್ತದೆ. ಅದಕ್ಕೆ ಪ್ರಾಣಿ ಕೊಡೋ ಬದಲು ಕುಂಬಳಕಾಯಿನ ಬಲಿ ಕೊಡ್ಬೋದು ಅಂತ ಅಥರ್ವಣ ವೇದ ತಂತ್ರಸಾರದಲ್ಲಿ ಇದನ್ನು ಉಲ್ಲೇಖನ ಮಾಡಿದ್ದಾರೆ. ಇದಿಷ್ಟು ತೊಗೊಂಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಬೇಕು. ಅದಕ್ಕೆ ಕುಂಬಳಕಾಯಿಗೆ ಅವು ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಎಲ್ಲ ಇದೆಲ್ಲ ಅದೆಲ್ಲ ತಟ್ಟೆಗೆ ಹಾಕ್ಬಿಟ್ಟು ಇಟ್ಕೊಂಡು ಓಂ ಐಂ ಮಾತಿನಿಂದ, ಐಂ ಅಂದರೆ ಮಾತಿನಿಂದ ಎದುರಿಸಿದ್ರೆ, ಓಂ ಐಂ ಮ್ರೀಂ ಬೆದರಿಕೆಗಳು, ಥ್ರೆಟ್ಸು, ಬ್ಲ್ಯಾಕ್ ಮೇಲ್ ಮಾಡಿದ್ದು, ಶ್ರೀಂ ಅಂದರೆ ಹಣಕ್ಕೋಸ್ಕರ ನನಗೆ ಕೊಡಲೇಬೇಕು, ನೀನು ಹಂಗೆ ಮಾಡದೆ, 5 ರೂಪಾಯಿ ಬದಲು 50,000 ಕೊಡು ಅಂತಾಳೆ, 5 ಲಕ್ಷ ಬದಲು 20,000 20 ಲಕ್ಷ ಕೊಡು ಅಂತಾಳೆ. ದುಡ್ಡುಗೋಸ್ಕರ ನಮ್ಮಲ್ಲಿ ಕ್ರೂರತ್ವ ತೋರಿಸಿದ್ರೆ, ಈ ಥರ ಮಾತಾಡ್ಬಿಟ್ಟ, ಹಿಂಗೆ ಮಾಡಿಬಿಟ್ಟ, ಈ ಮಾತು ಬೈದ, ಈ ಮಾತಲ್ಲೇ ನಂಗೆ ಹಿಂಸೆ ಕೊಟ್ಟಂತ, ಅದಕ್ಕೆ ಐಂ ಅನ್ನೋ ಪದ ಬೀಜ ಮಂತ್ರ ಯೂಸ್ ಮಾಡಬೇಕು. ಬ್ರೀಂ ನಂಗೆ ಹೊಡೆದ, ನನಗೆ ಹಿಡ್ಕೊಂಬಂದು ಎಳೆದಾಡ್ದ, ಹಿಂಗೆ ಅಂತೇಳಿ ಮಾನಸಿಕ ಅಲ್ಲದೆ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ರೆ ಬ್ರೀಂ ಅನ್ನೋ ಮಂತ್ರ ಹೇಳಬೇಕು. ಹಣಕ್ಕೋಸ್ಕರ ಮಾಡಿದ್ರೆ ಶ್ರೀಮ್ ಅನ್ಬೇಕು. ಕ್ಷಮ್ ಅಂತಂದರೆ ಆಗಾಗ ಬಂದು ಬೆದರಿಕೆ ಹಾಕೋದು, ಆಗಾಗ ಬಂದು ನಮಗೆ ಹಿಂಸೆ ಕೊಡೋದು, ಬಿಟ್ಟು ಬಿಟ್ಟು ಜ್ವರ ಬರೋದು, ಮಲಗಿದ ತಟ್ಟಂತೆ ಎದ್ದೊಳ್ಬಿಡೋದು, ಕನವರ್ಸೋದು, ಗಾಬರಿ ಪಡೋದು, ಇದನ್ನೆಲ್ಲ ಕ್ಷಮ್ ಅಂತ. ಹಮ್ ಅಂತಂದರೆ ದುಗುಡ. ಹಮ್ ಅನ್ನೋ ಬೀಜ ಮಂತ್ರ ನಮ್ಗೆ ಹೇಳೋದ್ರಿಂದ ದುಗುಡ, ಒಳಗಡೆ ಭಯ, ಒತ್ತಡ, ಖಿನ್ನತೆಯನ್ನು. ಕ್ಲೀಮ್ ಅಂತಂದರೆ ನಾನೇನೋ ಸತ್ತು ಹೋಗ್ಬಿಡ್ತೀನೇನೋ, ನೇಣಾಕೊಂಡ್ಬಿಡ್ತೀನೇನೋ, ಸಾಯಿಸ್ಬಿಡ್ತಾರೇನೋ ಅನ್ನೋ ಭಯಾನಕ, ಅಂದರೆ ಸಾವಿನ ಭಯವನ್ನು ನಾಶ ಮಾಡುವುದು ಕ್ಲೀಮ್ ಅಂಥೇಳಿ. ಈ ಇಷ್ಟು 6 ಬೀಜಾಕ್ಷರ ಮಂತ್ರಗಳನ್ನು ಸೇರಿಸಿ ಆ ಕುಂಬಳಕಾಯಿ ಮತ್ತು ನಾನೇನೇ ಐಟಮ್ಸ್ ಹೇಳಿದನೋ ಅದಕ್ಕೆಲ್ಲ ಹೇಳಿ ಪೂಜೆ ಮಾಡಬೇಕು. ನೋಡಿ, ಓಂ ಹೈಂ ಮ್ರೀಂ ಶ್ರೀಂ ಕ್ಷಂ ಅಂ ಕ್ಲೀಂ ನಿರ್ದಯ ಚಂಡಾಳಿನಿ ಹುಂ ಫಟ್ ಸ್ವಾಹ. ಓಂ ಹೈಂ ಬ್ರೀಂ ಶ್ರೀಂ ಕ್ಷಂ ಅಂ ಕ್ಲೀಂ ನಿರ್ದಯ ಚಂಡಾಳಿನಿ ಹುಂ ಫಟ್ ಸ್ವಾಹ. ಓಂ ಹೈಂ ಬ್ರೀಂ ಶ್ರೀಂ ಕ್ಷಂ ಅಂ ಕ್ಲೀಂ ನಿರ್ದಯ ಚಂಡಾಳಿನಿ ಹುಂ ಫಟ್ ಸ್ವಾಹ ಅಂಥೇಳಿ. ಈ ಚಂಡಾಳಿ ದೃಷ್ಟಿ ದೋಷ ಏನಾದ್ರು ಮನೆ ಮೇಲೆ ಬಿದ್ದುಬಿಟ್ರೆ ಮನೆಯೇ ಮಾರ್ಕೊಂಡು ಹೊಟ್ಟೋಗ್ಬೇಕು, ಆ ಲೆವೆಲ್ಗೆ ಆಗ್ಬಿಡ್ತದೆ. ಹೌದು, ಆ ದೃಷ್ಟಿ ದೋಷದಿಂದ ನಾವು ಮನೆ ಮಾರ್ಕೊಂಡ್ವಿ, ಪೆಟ್ರೋಲ್ ಬ್ಯಾಂಕ್ ಮಾರ್ಕೊಂಡ್ವಿ, ಅಂಗಡಿ ಮಾರ್ಕೊಂಡ್ವಿ ಅಂತೆಲ್ಲ ಹೇಳ್ತಿರ್ತೀವಿ ನಾವು. ಆದ್ದರಿಂದ ಈ ಥರ 108 ಸಲ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಅದಷ್ಟಕ್ಕೂ ಪೂಜೆ ಮಾಡಿ ಆಮೇಲೆ ಆ ತಟ್ಟೆ ಸಮೇತ ಮೇಲಿಂದ ಕೆಳಗೆ ಇಡೀ ತೆಗಿಬೇಕು. ಎಲ್ಲ ಮನೆ ಮಂದಿಗಳು ಓಂ ಐಂ ಬ್ರೀಂ ಶ್ರೀಂ ಕ್ಷಂ ಅಂ ಕ್ಲೈಂ ನಿರ್ದಯ ಚಂಡಾಳಿನಿ ಹುಂ ಫಟ್ ಸ್ವಾಹ. ಓಂ ಐಂ ಬ್ರೀಂ ಶ್ರೀಂ ಕ್ಷಂ ಅಂ ಕ್ಲೈಂ ನಿರ್ದಯ ಚಂಡಾಳಿನಿ ಹುಂ ಫಟ್ ಸ್ವಾಹ ಅಂಥೇಳಿ ಎಲ್ಲಿಗೂ ಇಳಿ ತೆಗೆದು, ಒಂದರಲ್ಲೇ ಎಲ್ಲಿಗೂ ಇಳಿ ತೆಗೆದು, ಮನೆಗೂ ಇಳಿ ತೆಗೆದು ಅದನ್ನು ತೊಗೊಂಡೋಗ್ಬಿಟ್ಟು ನದಿಗೆ ಬಿಟ್ಬಿಡ್ಬೇಕು. ನದಿಗೆ ಬಿಡಕ್ಕೆ ನಮ್ಗೆ ನದಿ ಇಲ್ಲ ಅಂದರೆ ಎಲ್ಲ ಸೇರಿಸಿ ಸುಟ್ಟಾಕ್ಬಿಡ್ಬೇಕು. ಇಲ್ಲ ಅದನ್ನೆಲ್ಲ ಸುಟ್ಟಾಕಕ್ಕೆ ಕುಂಬಳಕಾಯಿ ಸುಟ್ಟರು ಹೋಗೋದಿಲ್ಲ. ಏನು ಮಾಡಬೇಕು, ಅದನ್ನೊಂದು ಸ್ಕರ್ಪೂರ ಇಟ್ಬಿಟ್ಟು ಎಲ್ಲನೂ ಹಾಕ್ಬಿಟ್ಟು
ಸುಡಿ ಆಗ್ಲೇ ಎತ್ತು ಜೋರ ಮನೆ ಮುಂದೆ ಚೆಚ್ಚಿಬಿಡಿ. ನದಿಗೆ ಬಿಡಿ, ನದಿ ಇಲ್ಲ ನಮಗೆ ಸಿಕ್ಕಲ್ಲ, ಅದರ ಬೆಂಕಿಗೆ ಹಾಕಿ ಸುಡಿ, ಅದು ನಮ್ಮ ಕೈಲಿ ಆಗ್ತಿಲ್ಲ ಅಂದರೆ ಕುಂಬಳಕಾಯಿ ಮೇಲೆ ಒಂದಷ್ಟು ಕರ್ಪೂರ ಇಟ್ಬಿಟ್ಟು ಹಾಕಿ ಕ್ಲೀನಾಗಿ ಎತ್ತು ಜೋರಾಗಿ ಚೆಚ್ಚಿಬಿಡಿ. ಎಲ್ಲನೂ ಮನೆ ಮುಂದೆ ಚೆಚ್ಚಿದ್ರೆ ಕಂಪ್ಲೀಟಾಗಿ ಡಿಸ್ಚಾರ್ಜ್ ಆಗಿಬಿಡ್ತದೆ. ಈ ಥರ ಮಾಡ್ತಾ ಬಂದರೆ ನಿರ್ದಯ ಚಂಡಾಳನಿ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ನೋಡೋದಲ್ಲ ವೀಕ್ಷಕರೇ, ಕೆಲವು ಹೆಂಗಸರಿಂದ ಎಷ್ಟು ತೊಂದರೆ ಆಗ್ತದೆ ಜಗತ್ತಿನಲ್ಲಿ ಅಂತ. ಈ ಒಂದು ಚಂಡಾಳಿ ದೃಷ್ಟಿದೋಷನ ನನಗೆ ಅನುಭವದ ಆಧಾರ ತಿಳಿಸ್ಕೊಟ್ಟಿದ್ದೀನಿ. ಈ ಥರದ್ದು ಏನಾರು ನರಳ್ತಿದ್ರೆ, ಈ ಥರ ಲಕ್ಷಣಗಳು ಯಾರು ಸಫರ್ ಪಡ್ತಿದ್ರೆ, ಅಥವಾ ನಾವು ಮಾಡ್ತಿಲ್ಲ, ಸಫರ್ ಪಡ್ತಿಲ್ಲ, ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅಂತಾರೆ. ಒಂದು ಸ್ತ್ರೀ, ಪಕ್ಕದ ಮನೆ ಸ್ತ್ರೀ ಒಬ್ಳು ಕಾರ್ ತೊಗೊಂಬಿಟ್ರು ಅಂತ ತೊಂದರೆ ಮಾಡ್ತಿದ್ಲು, ಮನೆ ತೊಗೊಂಬಿಟ್ರು ಅಂತ ತೊಂದರೆ, ಬಟ್ಟೆ ಹೊಸ ಬಟ್ಟೆ ತೊಗೊಂಬಿಟ್ರು, ಒಡವೆ ಮಾಡಿಸ್ಕೊಂಡು ಅಂತೇಳಿ ಆ ಕೆಟ್ಟ ಹೆಂಗಸು ಯಾವಾಗಲೂ ಅಸಹ್ಯ ಪಡ್ತಾ ಇದ್ಲು. ಪಕ್ಕದ ಮನೇಲೆ ಇದ್ದಾರೆ, ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಆ ಥರ ಕೆಟ್ಟ ಕ್ರೂರ ದೃಷ್ಟಿ ಇರೋಂಥವಳು. ಒಂದ್ಸಲ ಅವಳಿಗೆ ಯಾವ ರೀತಿ ಆಗಿತ್ತು ಅಂತಂದರೆ, ಇಷ್ಟೆಲ್ಲ ತೊಗೊಂಡಿದ್ದಾರೆ, ಕಾರ್ ತೊಗೊಂಡ್ರು, ಮನೆ ತೊಗೊಂಡ್ರು, ಒಡವೆ ತೊಗೊಂಡ್ರು ಅಂತೇಳಿ ಒಂದ್ಸಲ ಹಿಂದ್ಗಡೆ ಬಾಗಿಲಿಂದ ಹೋಗಿ, ಅದು ಹೆಂಗೆ ಹೋದ್ಲೋ ಗೊತ್ತಿಲ್ಲ, ಮನೇಲಿ ಹೋಗಿ ಕೆಲವು ಐಟಮ್ಸ್ ಕತ್ಕೊಂಡು ಹೋಗ್ಬಿಟ್ಟಿದ್ಲು. ಆ ಲೆವೆಲ್ಗೆ ಇತ್ತು ಆ ನಿರ್ದಳ ಚಂಡಾಳಿ ಮನಸ್ಸಿನ ಸ್ಥಿತಿ. ಅದಕ್ಕೆ ಈ ನಿರ್ದಯ ಚಂಡಾಳಿನಿ ಅನ್ನೋ ಸ್ತ್ರೀ ನಮ್ಮ ಮನೆ ಒಳಗೆ ಇರ್ಬೋದು, ಪಕ್ಕದಲ್ಲೇ ಇರ್ಬೋದು, ಮುಂದಿನ ಮನೆಯಲ್ಲೇ ಇರ್ಬೋದು, ಹಿಂದ್ಗಡೆ ಮನೆಯಲ್ಲೇ ಇರ್ಬೋದು, ಅಥವಾ ಎಡಗಡೆ ಸೈಡಲ್ಲೇ ಇರ್ಬೋದು, ಎಲ್ಲ ಬೇಕಾದ್ರೂ ಇರ್ಬೋದು ಜಗತ್ತಿನಲ್ಲಿ. ಆದರೆ ಆಕೆಯ ಒಂದು ತಾಪ, ಆಕೆಯ ಒಂದು ಕ್ರೂರ ದೃಷ್ಟಿ ನಮ್ಮ ಬಿಡಬಾರ್ದು ಅಂದರೆ ಈ ಮಂತ್ರ ತಂತ್ರ ಮಾಡಬೇಕು ಅಂತ ಹೇಳಿ ಉಚ್ಚಿಷ್ಟ ಚಂಡಾಳಿನಿ ತಂತ್ರ ಸಾರದಲ್ಲಿ ಇವೆಲ್ಲ ಬರ್ತದೆ. ಇದೊಂದು ವಿಶೇಷವಾದಂಥ ವಿದ್ಯೆ. ಅದೇ ಅದಕ್ಕೆ ಡಾಕ್ಟ್ರ್ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಟ್ಯಾಬ್ಲೆಟು ಯಾವುದು ಡಾಕ್ಟರ್ ಕ್ಯೂರ್ ಮಾಡೋಕ್ಕಾಗಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿ ನೋಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರೆಯದೆ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಭಾಳಷ್ಟು ಇನ್ಫಾರ್ಮೇಷನ್ನ ಎಲ್ಲ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ www.lakshmisrinivas.in ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.